ಶಾಸಕರನ್ನ ಒನ್ ಮೀಟಿಂಗ್ ಮಾಡೋದಕ್ಕೆ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬರ್ತಿದ್ದಾರೆ. ಕೆಲವು ಶಾಸಕರು ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಕೆಲವು ಮಂತ್ರಿಗಳು ಅವರ ಲಿಮಿಟನ್ನು ಕ್ರಾಸ್ ಮಾಡಿ ಮಾತಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತೇಳಿ ಹೈಕಮಾಂಡು ಸುರ್ಜೇವಾಲಾ ಅವ್ರನ್ನ ಕಳಿಸಿದ್ದಾರೆ. ಸುರ್ಜೇವಾಲಾ ಅವರು ಪ್ರತಿಯೊಬ್ಬರ ಹತ್ರನೂ ಯಾರು ಭೇಟಿ ಮಾಡಲಿಕ್ಕೆ ಅಪೇಕ್ಷೆ ಪಡ್ತಾರೆ ಅವ್ರ ಹತ್ರ ಎಲ್ಲ ಒನ್ ಟು ಒನ್ ಮಾತಾಡಿ ಏನು ಸಮಸ್ಯೆ ಇದೆ, ಇಲ್ಲಿ ಸಮಸ್ಯೆ ಏನು ನಡೀತಾ ಇದೆ, ಇದನ್ನು ಯಾವ ರೀತಿ ಸರಿಪಡಿಸ್ಬೇಕು ಅಂತೇಳಿ ಆಲೋಚನೆ ಮಾಡಲಿಕ್ಕೆ, ತೀರ್ಮಾನ ಮಾಡಲಿಕ್ಕೆ ಬಂದಿದ್ದಾರೆ. ರಾಮಲಿಂಗ ರೆಡ್ಡಿ ಅವರು ಈಗಾಗಲೇ ಹೇಳಿದ್ದಾರೆ, ನಾವು ಸರಿಯಾದ ರೀತಿಯಲ್ಲಿ ನಡ್ಕೊಂಡ್ರೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು ಮತ್ತು ಮಂತ್ರಿಗಳು, ಮುಖಂಡರುಗಳು ಅನ್ಸ್ಕೊಂಡವರು ಸರಿಯಾದ ರೀತಿಯಲ್ಲಿ ನಡ್ಕೊಂಡ್ರೆ ಬಹುಶಃ ಮುಂದೆ 5 ವರ್ಷ ಕೂಡ ನಮಗೆ ಆಡಳಿತ ಬರ್ತಕ್ಕಂಥ ವಾತಾವರಣ ಇದೆ. ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳಿಲ್ಲ ಅಂತಂದರೆ ನಮ್ಮದು ಆಡಳಿತ ನಮ್ಮ ಕೈಯಿಂದ ತಪ್ತದೆ. ಅದಕ್ಕೆ ಅವರೆಲ್ಲರೂ ಕೂಡ ಹಿರಿಯರು ಹೈಕಮಾಂಡ್ಗೆ ತಿಳಿಸಿರ್ಬೋದು. ಸುರ್ಜೇವಾಲಾ ಅವರು ಬಂದು ಒನ್ ಟು ಒನ್ ಎಲ್ಲರನ್ನು ಕರೆದು ಮೀಟಿಂಗನ್ನು ಮಾಡ್ತಾಯಿದ್ದಾರೆ. ಶಾಸಕರುಗಳ ಸಭೆನ ಸರ್ ಅದು ಹೆಂಗೆ ಸರ್? ಅಸಮಾಧಾನಿತ ಅಲ್ಲ, ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥದ್ದಕ್ಕೆ ಯಾರೂ ಅಸಮಾಧಾನ ಆಗಿಲ್ಲ. ಎಲ್ಲರೂ ಅಸಮಾಧಾನ ಆಗಿಲ್ಲ. ಕೆಲವರು ಅವ್ರವ್ರ ವೈಯಕ್ತಿಕವಾದಂಥ ಅಭಿಪ್ರಾಯಗಳನ್ನು ಹೇಳ್ಕೊಂಡಿದ್ದಾರೆ. ಅದನ್ನು ಸರಿಪಡಿಸ್ತಕ್ಕಂಥದ್ದು ಹೈಕಮಾಂಡ್ ಕೆಲಸ. ಅದಕ್ಕೆ ಹೈಕಮಾಂಡು ಸುರ್ಜೇವಾಲಾ ಅವ್ರನ್ನ ನಿಯೋಜನೆಯನ್ನು ಮಾಡಿ ಅವ್ರ ಮುಖಾಂತರ ಏನು ನಡೀತಾ ಇದೆ ಅಂತ ತಿಳಿದುಕೊಳ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ನೀವು ಭೇಟಿ ಮಾಡ್ತೀರಾ ಸರ್ ಸುರ್ಜೇವಾಲಾ? ನನಗೂ ನಾಳೆ ನಾನೇನು ಅಸಮಾಧಾನಿತ ಅಲ್ಲ, ಆದರೆ ನನಗೂ ಕೂಡ ನಾಳೆ ಮಾತಾಡಲಿಕ್ಕೆ ಕರೆದಿದ್ದಾರೆ. 2:30ಗೆ ನನ್ನ ಕೂಡ ಭೇಟಿ ಮಾಡಲಿಕ್ಕೆ ಹೇಳಿದ್ದಾರೆ. ನಾನು ಕೂಡ ಹೋಗಿ ಇವತ್ತಿನ ರಾಜಕೀಯ ವಿದ್ಯಮಾನಗಳ ಬಗ್ಗೆ ತಿಳಿಸ್ಬಿಟ್ಟು ಬರ್ತೀನಿ. ನಾನು ಸರ್, ಈಗ ಒಂದಷ್ಟು ಹಿರಿಯ ಸಚಿವರು ಸೆಪ್ಟೆಂಬರ್ ನಂತರ ಕ್ರಾಂತಿ ಆಗುತ್ತೆ ಈ ರೀತಿ ಹೇಳಿಕೆ ಕೊಡೋದು ಒಂದು ರೀತಿ ಪಕ್ಷದ ಒಳಗಡೆ ಮುಜುಗರ. ಇಂಥ ಕ್ಷುಲ್ಲಕ ಹೇಳಿಕೆಗಳನ್ನ ಕಡಿವಾಣ ಹಾಕಬೇಕು ಅಂತಲೇ ಸುರ್ಜೇವಾಲಾ ಅವರು ಬಂದಿರತಕ್ಕಂಥದ್ದು. ಇವ್ರು ಯಾರು ಕೂಡ ಈಗ ಕೆಲವರೆಲ್ಲ ಮಾತಾಡ್ತಾ ಇದ್ದಾರಲ್ಲ ಮಂತ್ರಿಗಳು, ಯಾರು ಕೂಡ ಮುಂದಿನ ದಿವಸಗಳಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ. ಚುನಾವಣೆಗೆ ಸ್ಪರ್ಧೆ ಮಾಡೋರ ಮೇಲೆ ಇದರ ವ್ಯತಿರಿಕ್ತವಾದಂಥ ಪರಿಣಾಮ ಬೀರ್ತದೆ. ಅದಕ್ಕೆ ನಾನು ಹಿರಿಯ ಸಚಿವರಲ್ಲಿ ಮನವಿ ಮಾಡ್ತೀನಿ, ನೀವು ದಯಮಾಡಿ ನೀವು ಏನು ಮಾಡದೇ ಇದ್ರೂ ಚಿಂತೆ ಇಲ್ಲ, ಗೌರವಯುತವಾಗಿ ಮಾತಾಡದೆ ಸುಮ್ಮನೆ ಇದ್ದರೆ ಬಹುಶಃ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಂಥ ಒಂದು ಗೌರವ ಅಂತ ನಾವಾದರೂ ಕೂಡ ತಿಳ್ಕೊಂಡಿದ್ದೀವಿ. ಈಗ ನಮ್ಮದೆಲ್ಲ ಮುಗಿದಿದೆ, ಆಯಿತು, ಮುಂದೆ ಏನಾಗ್ತದೋ ಆಗೋಗಲಿ ಅಂತಕ್ಕಂಥ ಒಂದು ಮನಸ್ಥಿತಿಯನ್ನು ಬಿಡಬೇಕು. ಮುಂದೆ ಅನೇಕ ಜನ ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕರಾಗಬೇಕು, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಕಾರ್ಯಕರ್ತರುಗಳ ಅಪೇಕ್ಷೆ ಇದೆ. ಅದಕ್ಕೆ ತಕ್ಕಂತೆ ಮಾತಾಡೋದನ್ನು ನಮ್ಮ ಮುಖಂಡರುಗಳು ಕಲಿಬೇಕು ಅಂತ ಅವರಲ್ಲಿ ಮನವಿ ಮಾಡಿ. ಇದರ ಡ್ಯಾಮೇಜ್ ಮಾಡೋದಕ್ಕೆ ಅಂತಲೇ ಸರ್ ನಮಗೆ ಸ್ಪರ್ಧೆ ಮಾಡಲ್ಲ, ಮುಂದೆ ಏನಾರು ಆಗಲಿ ಅಂತ ಈಗ ಅಧಿಕಾರ ಅನುಭವಿಸಿ ಆ ಥರ ಡ್ಯಾಮೇಜ್ ಮಾಡಲಿಕ್ಕೋ ಇನ್ನೊಂದಕ್ಕೋ ನೀವು ಅವ್ರನ್ನ ಕೇಳಬೇಕು, ಏನು ನಿಮ್ಮ ಅಭಿಪ್ರಾಯ ಏನು, ನೀವು ಸ್ಪರ್ಧೆ ಮಾಡ್ತೀರಾ, ಯಾರು ಮಾತಾಡ್ತಾರಲ್ಲ ಹಿಂಗೆ, ನೀವು ಮುಂದಿನ ಚುನಾವಣೆ ಸ್ಪರ್ಧೆ ಮಾಡ್ತೀರಾ, ನೀವು ಸ್ಪರ್ಧೆ ಮಾಡೋದಿದ್ರೆ ಯಾತಕ್ಕೋಸ್ಕರ ಹಿಂಗೆ ಮಾಡ್ತೀರಾ, ಯಾತಕ್ಕೋಸ್ಕರ ಪಾರ್ಟಿಗೆ ಡ್ಯಾಮೇಜ್ ಮಾಡ್ತೀರಾ ಅಂತ ನೀವು ಅವ್ರನ್ನೇ ಕೇಳಬೇಕು. ಸರ್, ಒಂದು ಕಡೆ ರಾಜಣ್ಣವರು ಸೆಪ್ಟೆಂಬರಲ್ಲಿ ಕ್ರಾಂತಿ ಅಂತ ಹೇಳ್ತಾರೆ, ನಾನು ಆಗಲೇ ಅದನ್ನೇ ಹೇಳಿದ್ದು, ಅದನ್ನು ಉಲ್ಲೇಖಿಸಿ ಹೇಳಿರೋದು. ಮತ್ತೊಂದು ಕಡೆ ಅಶೋಕ್ ಅವರು ಹೇಳ್ತಾರೆ ದಸರಾ ಟೈಮಿಗೆ CM ಅವರು. ಅಶೋಕ್ ಅವ್ರಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಅಶೋಕ್ ಅವ್ರಿಗೆ ಪಾಪ ಅವ್ರಿಗೆ ಎಷ್ಟೊತ್ತಿಗೆ ಬಿದ್ದೋಯ್ತದೇನೋ ಅಂತ ಕಾಯ್ತಾವ್ರು. ಅವರು 140 ಜನ ಗೆದ್ದಿದ್ದೀವಿ ಅನ್ನೋದು ಮರೆತುಬಿಟ್ಟವ್ರು ಅವರು. ಅಶೋಕ್ ಅವ್ರಿಗೆ ಜ್ಞಾಪಿಸಕ್ಕೆ ಇಷ್ಟಪಡ್ತೀನಿ. ಬಹುಶಃ ಅವರ ಪಕ್ಷದ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೂಡ ಇಂಥ ಒಂದು ಅಧಿಕಾರವನ್ನು ಜನಗಳಿಗೆ ಕೊಡ್ತಕ್ಕಂಥ ಕೆಲಸ ಆಗಿರಲಿಲ್ಲ. ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ. ಅದರಿಂದ ಅಶೋಕ್ ಅವ್ರ ಪಾಪ ಭ್ರಮ ನಿರಸನ ಆಗಿ ಆ ಪದಗಳನ್ನ ಉಪಯೋಗಿಸ್ತಾರೆ. ಬಟ್ ಅಶೋಕ್ಗೂ ನಮಗೂ ಸಂಬಂಧ ಇಲ್ಲ. ಇನ್ನು ರಾಜಣ್ಣ ಅವ್ರು ಮಾತಾಡಿದಾಗ ನಾವು ಕೇಳೋವಂಥ ಪರಿಸ್ಥಿತಿ. ಅಶೋಕ್ ಅವರು ಅವ್ರ ವಿರೋಧ ಪಕ್ಷದ ನಾಯಕರಾಗಿ ಏನೇನು ಬಿಡಬೇಕೋ ಅದನ್ನು ಬಿಡ್ತಾ ಇದ್ದಾರೆ ಅಷ್ಟೇ. ಈ ಅವಧಿಯಲ್ಲಿ DK ಶಿವಕುಮಾರ್ ಅವರು CM ಮಾಡ್ತಾರೆ ಸರ್? ಅದು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಅದು ಬಾಲಕೃಷ್ಣ ಆಗಲಿ ಇನ್ನೊಬ್ಬರಾಗಲಿ ತೀರ್ಮಾನ ಮಾಡ್ತಕ್ಕಂಥದ್ದು ಅಲ್ಲ ಅದು. ಆಮೇಲೆ ನಮ್ಮ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು ಅಲ್ಲ ಅದು. ಹೈಕಮಾಂಡ್ ತೀರ್ಮಾನ ಮಾಡ್ತದೆ, ಆಗಬೇಕಾ ಬೇಡವಾ ಏನು ಎತ್ತ ಅಂತ. ಆದರೂ ನಮ್ಮ ಹೈಕಮಾಂಡ್ ಸಾಕಷ್ಟು ಬಲಿಷ್ಠವಾಗಿದೆ, ಅದನ್ನು ಅವ್ರು ತೀರ್ಮಾನ ಮಾಡ್ತಾರೆ. ದೆಹಲಿ ಮಟ್ಟದಲ್ಲಿ ಈ ರೀತಿ ತೀರ್ಮಾನ ಆದಂಥ ಸಂದರ್ಭದಲ್ಲಿ DK ಶಿವಕುಮಾರ್, ನಾನು ಬಹುಶಃ ನಿಮ್ಗಿರೋ ಮಾಹಿತಿ ನನಗಿಲ್ಲ, ನಮಗೂ ಮಾಹಿತಿ ಕೊರತೆ. ಅವ್ರ ಅಭಿಪ್ರಾಯ ಇರ್ಬೋದು, ಅವ್ರಿಗೆ ಅಭಿಪ್ರಾಯ ಇರ್ಬೋದು ಅಲ್ಲ, ಅವ್ರ ಅಭಿಪ್ರಾಯ ಇರ್ಬೋದು. ಬಟ್ ನಮ್ಗೆ ಅದು ವಿಚಾರ ಗೊತ್ತಿಲ್ಲ. ಆದರೆ ಒಂದ್ಸರಿ DK ಶಿವಕುಮಾರ್ ಅವ್ರಿಗೂ ಕೂಡ ಅಧಿಕಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಯಾಕಂದರೆ ಅವರು ಕೂಡ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಅವರು ಕೂಡ ಸಾಕಷ್ಟು ಶ್ರಮಿಸಿದ್ದಾರೆ. ಅದರಿಂದ ಅವ್ರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಹೈಕಮಾಂಡಲ್ಲಿ ನಾವು ಮನವಿ ಮಾಡ್ತೀವಿ. ನಮ್ಮಲ್ಲಿ ಪವರ್ ಸೆಂಟರ್ಗಳು ಜಾಸ್ತಿ ಆಗಿವೆ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಎಲ್ಲಿ ಪಕ್ಷ ಬಲಿಷ್ಠವಾಗಿರ್ತದೆ ಅಲ್ಲೆಲ್ಲ ಪವರ್ ಸೆಂಟರ್ಗಳು ಇರ್ತವೆ. ಈ BJP ಅವ್ರ ಥರ ವೀಕ್ ಆದರೆ ಎಲ್ಲೂ ಪವರ್ ಸೆಂಟರ್ಗಳು ಇರಲ್ಲ.
ಈಗ ಎರಡು ವರ್ಷ ಆಯಿತು ಸರ್ಕಾರ ಬಂದು, 2 ವರ್ಷ ಪೂರೈಸಿದೆ. ಸುರ್ಜೇವಾಲ ಅವ್ರು ಬರ್ತಾ ಇದ್ದಾರೆ. ಈಗ ಮಂತ್ರಿ ಸ್ಥಾನದ ಆಕಾಂಕ್ಷಿಗಳು ಅವ್ರ ಬಳಿ ಏನಾದರೂ ತುಂಬ ನಾನು ಯಾವತ್ತೂ ಮಂತ್ರಿ ಮಾಡಿ ಅಂತೇಳಿ ಅವ್ರ ಹತ್ರ ಕೇಳ್ಕೊಳ್ಳಲ್ಲ. ಮಂತ್ರಿ ಮಾಡಿದ್ದು ಸುರ್ಜೇವಾಲ ಅವ್ರದ್ದು ಅಭಿಪ್ರಾಯ ಇದ್ದರೂ ಕೂಡ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಪ್ಕೋಬೇಕು ನಮ್ಮನ್ನು ಮಂತ್ರಿ ಮಾಡಬೇಕಾದ್ರೆ. ಹೈಕಮಾಂಡ್ಗಿನ್ನ ಪ್ರಮುಖವಾಗಿ ಇಲ್ಲಿ ಸ್ಥಳೀಯ ಮುಖಂಡರುಗಳು ನಮ್ಮನ್ನು ಒಪ್ಕೊಂಡು ಇಲ್ಲಪ್ಪ ಅವನಿಗೂ ಮಾಡಬೇಕು ಅಂತ ಅಂದಾಗ ಮಾತ್ರ ನಮಗೆ ಮಂತ್ರಿ ಸ್ಥಾನ ಸಿಗ್ತದೆ. ನಾವು ಅಲ್ಲ, ಆ ವಿಚಾರ ನಾವು ಮಾತಾಡೋಕ್ಕೆ ಹೋಗಲ್ಲ. ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಪಕ್ಷ ಯಾವ ರೀತಿ, ಈ ಪಕ್ಷದಲ್ಲಿ ಯಾವ ರೀತಿ ಯಾರ್ಯಾರು ಹೇಳಿಕೆಗಳಿಂದ ಯಾರ್ಯಾರಿಗೆ ತೊಂದರೆ ಆಗ್ತಾ ಇದೆ, ಡ್ಯಾಮೇಜ್ ಆಗ್ತಾ ಇದೆ, ಅದನ್ನು ಸರಿಪಡಿಸ್ತಕ್ಕಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಮುಂದಿನ ಚುನಾವಣೆಯಲ್ಲೂ ಕೂಡ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು. ಅದ್ರ ಬಗ್ಗೆ ನನಗೆ ಗೊತ್ತಿರತಕ್ಕಂಥ ವಿಚಾರವನ್ನು ಅವ್ರ ಮುಂದೆ ಮಂಡಿಸ್ತೀವಿ. ಕೊಟ್ಟರೆ ಆಕಾಂಕ್ಷಿ ಪರಿಗಣಿಸ್ತಾರೆ ವಿಶ್ವಾಸ ಇದೆಯಾ? ಅದನ್ನು ಇದು ಕಾಂಗ್ರೆಸ್ ಪಕ್ಷ ಸಮುದ್ರ, ಇದು ನನಗೂ ವಿಶ್ವಾಸ ಇದೆ, ಮಾಡ್ತಾರೆ ಮುಖಂಡರುಗಳು ಅಂತ ವಿಶ್ವಾಸ ಇದೆ. ನೋಡೋಣ, ಕಾದು ನೋಡೋಣ. ಸರ್, ಈಗ ಅಸಮಾಧಾನಿತ ಶಾಸಕರ ನಡುವೆ ಇವತ್ತು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ ಸಿಎಂ ಡಿಸಿಎಂ ಇಬ್ರು ಕೂಡ. ಬಂಡೆ ರೀತಿ 5 ವರ್ಷ ಗಟ್ಟಿಯಾಗಿರುತ್ತೆ ನಮ್ಮ ಸರ್ಕಾರ ಅಂತ. ಏನು ಅಸಮಾಧಾನಿತ ಶಾಸಕರು ಅಂತಂದರೆ ಬೆರಳೆಣಿಕೆಯಷ್ಟು ಅಸಮಾಧಾನಿತ ಆಗಿದ್ದಾರೆ, ಎಲ್ಲರೂ ಕೂಡ ಆಗಿಲ್ಲ. ಅವ್ರನ್ನ ಕರೆದಿ ಸರಿಪಡಿಸ್ತಕ್ಕಂಥ ಕೆಲಸ ಸುರ್ಜೇವಾಲ ಅವ್ರು ಮಾಡ್ತಾರೆ. ಅವ್ರ ಅಸಮಾಧಾನ ಯಾತಕ್ಕೋಸ್ಕರ ಆಗಿದ್ದಾರೆ, ಯಾರಿಂದ ಆಗಿದೆ ಅಂತಕ್ಕಂಥದ್ದು ತಿಳ್ಕೊಳ್ಳೋಕ್ಕೋಸ್ಕರನೇ ಸುರ್ಜೇವಾಲ ಅವ್ರು ಬಂದಿರ್ತಾರೆ, ಹೈಕಮಾಂಡ್ ಬಂದಿರತಕ್ಕಂಥದ್ದು. ಹೈಕಮಾಂಡ್ ಎಂಟ್ರಿ ಆಗಿದೆ, ಸರಿಪಡಿಸ್ತಾರೆ. ನೀವು ಆಗ್ತಾರ ಬೆಳವಣಿಗೆಗಳ ಬಗ್ಗೆ ನೀವು ಏನಾದ್ರು ಹೇಳ್ತೀರಾ? ಇದು ರಾಜಕಾರಣದಲ್ಲಿ ಒಂದು ಬಲಿಷ್ಠವಾದಂಥ ಪಕ್ಷದಲ್ಲಿ ಸರ್ಕಾರ ನಡೆಸಬೇಕಾದ್ರೆ ಇಂಥ ಬೆಳವಣಿಗೆಗಳು ಸಹಜ. ಅದನ್ನು ಸರಿಪಡಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ನಮ್ಮ ಹೈಕಮಾಂಡ್ಗಿದೆ. ಈಗ ರಾಜಣ್ಣ ಅವ್ರ ಮೊನ್ನೆ ಸ್ಟೇಟ್ಮೆಂಟ್ ದೊಡ್ಡ ಮಟ್ಟಿಗೆ ಡ್ಯಾಮೇಜ್ ಆಗಿಲ್ಲ. ಅದಕ್ಕೆ ಸುರ್ಜೇವಾಲ ಅವ್ರು ಬಂದಿರತಕ್ಕಂಥದ್ದು. ನಾನು ಈಗಾಗಲೇ ನನ್ನ ಕೈಲಿ ಪುನಃ ಹೇಳಿಸ್ಬೇಡಿ, ನೀವು ಈಗಾಗಲೇ ಹೇಳಿದ್ದೀನಿ, ನಾನು ಆ ವಿಚಾರ ಚರ್ಚೆ ಮಾಡಿದ್ದೀನಿ, ನಿಮ್ಗೆ ಹೇಳಿದ್ದೀನಿ. ನಿಮ್ಮ ಮಾಧ್ಯಮದವ್ರಿಗೆ ನನಗಿನ್ನ ಹೆಚ್ಚು ಮಾಹಿತಿ ಇರ್ತದೆ, ನೀವೇ ಅದನ್ನು ಬಿತ್ತರಿಸ್ಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.